ಅಲ್ಲ ಮುತ್ತಣ್ಣ, ಎರಡೂ ತಂಗಿಯರ ಮನೆಯಾಗೆ ಇನ್ನಿಲ್ದಂಗೆ ಇದ್ದೋಗಿ ಅಂತ ಒತ್ತಾಯ ಮಾಡಿದ್ರು. ಒಂದ್ 8 ದಿವಸ ಕಳ್ಕೊಂಡ್ ಬರ್ಬೋದಿತ್ತು. ನನಗೂ ಅವ್ರ ಜೊತೆ ಇರ್ಬೇಕು ಅಂತ ಆಸೆ ಇತ್ತು ರಾಮಣ್ಣ. ಸರಿ, ಮತ್ತೆ ಯಾಕೆ ಬಂದ್ಬಿಟ್ಟೆ? ನನ್ ತಂಗಿ ಆಸೆ ಪಟ್ಟು ಇನ್ನೇನಾದ್ರು ಕೇಳ್ಬಿಟ್ರೆ ನಾನು ಎಲ್ಲಿದ್ದು ತಂದ್ಕೊಡ್ಲಿ ರಾಮಣ್ಣ. ಮುಂದೇನ್ ಮಾಡೋದು? ಏನ್ ಮಾಡೋದು ಅಂದ್ರೆ ಕೆಲ್ಸ ಮಾಡೋದು. ಏನ್ ಕೆಲ್ಸ? ಕೂಲಿ ಕೆಲ್ಸ. ಕೂಲಿ ಕೆಲ್ಸ ನೀ ಮಾಡೋದಾ? ಯಾಕೆ ಮಾಡ್ಬಾರ್ದು ರಾಮಣ್ಣ? ಮೈಯಲ್ಲಿ ಬಲ ಇದೆ, ಮನಸ್ಸಲ್ಲಿ ಛಲ ಇದೆ. ದೇವ್ರು ಕೇಳಕ್ಕೂ ಮುಂಚೆನೆ ಎಲ್ಲ ಕೊಟ್ಟು ನನ್ನ ಸೋಂಬೇರಿ ಮಾಡ್ಬಿಟ್ಟಿದ್ದಾನೆ. ಈಗ ಕೆಲ್ಸ ಮಾಡ್ಲಿ ಅನ್ನೋದಕ್ಕೋಸ್ಕರನೇ ನಮ್ಮನ್ನ ಈ ಸ್ಥಿತಿಗೆ ತಂದಿದ್ದಾನೆ. ಕೊಡು ಕೂತ್ಕೋ. ಮುತ್ತಣ್ಣ ಇಲ್ಲಿ ಯಾಕೆ? ಮುತ್ತಣ್ಣ ಅವ್ರಿಗೆ ನಮಸ್ಕಾರ. ಚಿತ್ರಾನ್ನ ಚೆನ್ನಾಗಿದೆಯೇ? ಯಾಕೆ ಸ್ವಾಮಿ ಹಾಗೆ ನೋಡ್ತಿದ್ದೀರಾ? ನಾನು ಯಾರು ಅಂತ ಗುರ್ಸಿಗ್ಲಿಲ್ವಾ? ನಿಮ್ಮೂರ್ ಪೋಸ್ಟ್ ಮ್ಯಾನು? ಈ ಕೈಲಿ ನಾವು ಕೊಟ್ರೆ ಆ ಕೈಲಿ ದೇವ್ರು ಕೊಡ್ತಾನೆ ಅಂತ ಹೇಳಿ ಕೇಳ್ದವ್ರಿಗೆಲ್ಲ ಎತ್ತೆತ್ ಕೊಟ್ಬಿಟ್ರಲ್ಲ, ಈಗ ಬರ್ಗಯ್ಯಾದ್ರಿ. ಈಗ ಹೇಳಿ ಸ್ವಾಮಿ, ದೇವ್ರು ಎಲ್ಲಿದ್ದಾನೆ? ಅಯ್ಯೋ ದಡ್ಡ, ನಮ್ಗೆ ದೇವ್ರೊಬ್ನೇ, ಆದ್ರೆ ದೇವ್ರಿಗೆ ನಮ್ಮಂತವ್ರು ಕೋಟ್ಯಾಂತರ ಜನ. ಅವ್ನ್ ನಾನೊಬ್ಬನ್ನೇ ವಿಚಾರಿಸ್ತಾ ಕೂತ್ಕೊಂಡ್ರೆ ಬೇರೆಯವ್ರನ್ನೆಲ್ಲ ವಿಚಾರಿಸೋದ್ ಯಾರು? ಅದಕ್ಕೆ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ನಮ್ಮ ಹತ್ರ ಬರೋವರೆಗೂ ನಮ್ ಕೆಲ್ಸನ ನಾವು ಅಚ್ಚುಕಟ್ಟಾಗಿ ಮಾಡ್ಬೇಕು. ಅದಕ್ಕೆ ನಾವು ಚಿತ್ರಾನ್ನ ತಿನ್ಬೇಕಾಗುತ್ತೆ, ಉಪವಾಸನ ಇರ್ಬೇಕಾಗುತ್ತೆ. ಅಮ್ಮ, ಈ ಪೋಸ್ಟ್ ಮ್ಯಾನ್ಗೂ ಒಂದ್ ಚಿತ್ರಾನ್ನ ಕೊಡಮ್ಮ. ಆಯ್ತಪ್ಪ. ಕೂಲಿ ಮಾಡ್ತಿದ್ರು ದಾನನ. ತಾವು ದೊಡ್ಡವರು ಸ್ವಾಮಿ, ನಿಮಗ್ ಬುದ್ಧಿಯೋಳ ಯೋಗ್ಯತೆ ನನಗಿಲ್ಲ. ತಗಳಿ, ತಿನ್ನು.